ವೃಷಭ ರಾಶಿಯವರೇ, ನಮಸ್ಕಾರ. ನೀವು ಈ ಕ್ಷಣದಲ್ಲಿ ಈ ಮಾತುಗಳನ್ನ ಕೇಳ್ತಾ ಇದ್ರೆ ತಿಳ್ಕೊಳ್ಳಿ, ಇದು ಆಕಸ್ಮಿಕವಾಗಿ ಆಗ್ತಿರೋದಲ್ಲ. ಇದರ ಹಿಂದೆ ಒಂದು ದೈವಿಕ ಸಂಕಲ್ಪ ಇದೆ. ನಿಮ್ಮ ಆತ್ಮವೇ ನಿಮ್ಮನ್ನ ಇಲ್ಲಿಗೆ, ಈ ಜ್ಞಾನದ ಹತ್ತಿರಕ್ಕೆ ಕರ್ಕೊಂಡು ಬಂದಿದೆ. ಯಾಕಂದ್ರೆ ನೀವಿದನ್ನ ಕೇಳಲೇಬೇಕಾದ ಸಮಯ ಈಗ ಬಂದಿದೆ. 2026ನೇ ಇಸವಿಯ ಜನವರಿ ಮತ್ತೆ ಫೆಬ್ರವರಿ, ಈ 2 ತಿಂಗಳುಗಳಿದೆಯಲ್ಲ, ಇವು ಕೇವಲ ಕ್ಯಾಲೆಂಡರ್ನಲ್ಲಿರೋ ದಿನಾಂಕಗಳಲ್ಲ. ಇದು ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯವನ್ನ ಮುಗಿಸಿ ಒಂದು ಹೊಸ ಅಧ್ಯಾಯಕ್ಕೆ ನಿಮ್ಮನ್ನ ಕರ್ಕೊಂಡ್ಹೋಗೋ ಒಂದು ಪವಿತ್ರ ಸೇತುವೆ ಇದ್ದಾಗೆ. ಈ ಸಮಯದಲ್ಲಿ ಸ್ವತಃ ಬ್ರಹ್ಮಾಂಡವೇ ನಿಮ್ಮ ಬದುಕಿನ ಕಥೆಯನ್ನ ಮತ್ತೆ ಬರೆಯೋಕೆ ಸಿದ್ಧವಾಗಿ ನಿಂತಿದೆ. ಕಳೆದ ಕೆಲವು ವರ್ಷಗಳು ಎಷ್ಟು ಕಷ್ಟಕರವಾಗಿತ್ತು ಅನ್ನೋದು ಬಹುಶಃ ನಿಮ್ಗೆ ಮಾತ್ರ ಗೊತ್ತು ಅಲ್ವಾ? ನೀವನುಭವಿಸಿದ ಪ್ರತಿಯೊಂದು ನೋವು, ನೀವು ಮಾಡಿದ ಪ್ರತಿಯೊಂದು ಹೋರಾಟ ಯಾವುದೂ ವ್ಯರ್ಥ ಆಗಿಲ್ಲ. ವಿಧಿ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ಲಿಲ್ಲ, ಬದಲಿಗೆ ಒಂದು ದೊಡ್ಡ ಅದ್ಭುತವಾದ ಪರಿವರ್ತನೆಗೆ ನಿಮ್ಮನ್ನ ಸಿದ್ಧ ಮಾಡ್ತಾ ಇತ್ತು. ಎಷ್ಟೊಂದು ನೋವನ್ನ ಯಾರು ಮುಂದೇನೂ ಹೇಳ್ಕೊಳ್ಳಕ್ಕೆ ಆಗದೆ ನಿಮ್ಮಲ್ಲೇ ಬಚ್ಚಿಟ್ಕೊಂಡು ನೀವು ಮುಂದೆ ಸಾಗಿದ್ದೀರಿ. ನೀವು ಒಬ್ರೇ ಇದ್ದಾಗ ಸುರಿಸಿದ ಕಣ್ಣೀರಿಗೆ ಆ 4 ಗೋಡೆಗಳೇ ಸಾಕ್ಷಿಯಷ್ಟೇ. ಆ ಹೋರಾಟವನ್ನ ಈ ಜಗತ್ತು ನೋಡಿಲ್ಲ. ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ, ನಿಮ್ಮ ಜವಾಬ್ದಾರಿ, ನಿಮ್ಮ ನಿಷ್ಠೆ ಎಷ್ಟೋ ಸಲ ಯಾರಿಗೂ ಕಾಣದೆ ಹೋಗಿರ್ಬೋದು. ಆದ್ರೆ ನೆನ್ಪಿಡಿ, ಬ್ರಹ್ಮಾಂಡದ ಕಣ್ಣುಗಳಿಂದ ಯಾವುದೂ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಈ ಪ್ರಶ್ನೆ ನಿಮ್ಮನ್ನ 1000 ಸಲ ಕಾಡಿರಬಹುದು ಅಲ್ವಾ? ಯಾಕೆ ಹೀಗೆ, ಯಾಕೆಲ್ಲವೋ ನಿಧಾನ ಅಂತ. ತಿಳ್ಕೊಳ್ಳಿ, ಪ್ರತಿಯೊಂದು ವಿಳಂಬದ ಹಿಂದೆ, ಪ್ರತಿಯೊಂದು ಅಡೆತಡೆಯ ಹಿಂದೆ ಒಂದು ಆಳವಾದ ಕರ್ಮದ ಕಾರಣ ಇತ್ತು. ನಿಮ್ಮ ತಾಳ್ಮೆಯನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ, ನಿಮ್ಮನ್ನ ಮತ್ತಷ್ಟು ಬಲಶಾಲಿ ಮಾಡೋಕೆ ಆ ನಿಧಾನಗತಿ ಅವಶ್ಯಕವಾಗಿತ್ತು. ಈಗ ಆ ನಿರ್ಣಾಯಕ ತಿರುವಿನ ಸಮಯ ಬಂದಿದೆ. ಇದು ಕೇವಲ ಗ್ರಹಗಳ ಸ್ಥಾನ ಬದಲಾವಣೆ ಅಷ್ಟೇ ಅಲ್ಲ, ಇದು ನಿಮ್ಮ ಕರ್ಮದ ಲೆಕ್ಕವನ್ನ ತಿರಿಯುವ ಸಮಯ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಫಲ ಸಿಗೋ ಕಾಲ ಹತ್ತಿರ ಬಂದಿದೆ. ಸರಿ, ಈ ಪರಿವರ್ತನೆಯ ಹಾದಿ ಹೇಗಿರುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಜನವರಿ 6, ಸಂಕಷ್ಟಿ ಚತುರ್ಥಿಯ ದಿನ, ಗಣಪತಿಯ ಅನುಗ್ರಹದಿಂದ ಒಂದು ಬದಲಾವಣೆ ಶುರುವಾಗತ್ತೆ. ಆದ್ರೆ ಇದು ಹೊರಗಡೆಯಿಂದ ಆಗುವ ಬದಲಾವಣೆ ಅಲ್ಲ, ನಿಮ್ಮ ಒಳಗೆ, ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಬೀಜದ ಹಾಗೆ ಮೊಳಕೆಯೊಡೆಯುತ್ತೆ. ಮನಸ್ಸಿನ ಮೇಲಿದ್ದ ಭಾರ ನಿಧಾನಕ್ಕೆ ಇಳಿದು ಮುಂದೇನು ಅನ್ನೋ ದಾರಿ ಸ್ಪಷ್ಟವಾಗಿ ಕಾಣೋಕ್ಕೆ ಶುರುವಾಗತ್ತೆ. ನೋಡಿ, ಈ ಸಮಯದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಆದ್ರೆ ಅದನ್ನ ಶಿಕ್ಷೆ ಅಂತ ಅಂದ್ಕೊಳ್ಳಬೇಡಿ. ಅವು ನಿಮ್ಮನ್ನ ಇನ್ನಷ್ಟು ಶುದ್ಧೀಕರಿಸಿ ನಿಮ್ಮ ನಿಜವಾದ ಶಕ್ತಿ ಏನು ಅಂತ ನಿಮ್ಗೆ ತೋರ್ಸೋಕೆ ಬ್ರಹ್ಮಾಂಡದ ಮಹಾನ್ ಗುರುಗಳು ಕೊಡ್ತಿರೋ ಪಾಠಗಳಷ್ಟೇ. ಈಗ ಈ ಸ್ಲೈಡ್ನಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ ವಿಷಯ ಅಂದ್ರೆ ಶನಿಯ ಪಾತ್ರ. ಶನಿ ಅಂದ್ರೆ ಕಷ್ಟ ಕೊಡುವನು ಅನ್ನೋ ಭಾವನೆ ಇದೆ. ಆದ್ರೆ ಇಲ್ಲಿ ಶನಿ ಶಿಕ್ಷಕನಲ್ಲ, ಬದಲಿಗೆ ನಿಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗೋಕೆ ಬಂದಿರುವ ಮಹಾನ್ ಗುರು. ಸಣ್ಣಪುಟ್ಟ ಪರೀಕ್ಷೆಗಳನ್ನ ಇಟ್ಟು ನಿಮ್ಮೊಳಗಿನ ಕಲ್ಮಶವನ್ನ ಆತ ತೆಗೆದುಹಾಕ್ತಾನೆ. ಅದೇ ಸಮಯದಲ್ಲಿ ಗುರುಗ್ರಹ ಜ್ಞಾನದ ದೀಪವಾಗಿ ಆ ಕಠಿಣ ದಾರಿಯಲ್ಲಿ ನಿಮಗೆ ದಾರಿ ತೋರುತ್ತಾನೆ. ಈ ಅವಧಿ ನಿಮ್ಮ ಆಂತರ್ಯವನ್ನ ಶುದ್ಧೀಕರಣ ಮಾಡುವ ಸಮಯ. ಒಂದು ರೀತಿ ನಿಮ್ಮ ಮನಸ್ಸಿನ ಡೀಪ್ ಕ್ಲೀನಿಂಗ್ ಅಂತಾನೆ ಹೇಳ್ಬಹುದು. ಇಷ್ಟು ದಿನ ನೀವು ಮುಖಾಮುಖಿಯಾಗೋಕೆ ಹಿಂಜರಿತಿದ್ದ ಭಯಗಳು, ಪ್ರಶ್ನೆಗಳು ಎಲ್ಲವೂ ಈಗ ನಿಮ್ಮುಂದೆ ಬಂದು ನಿಲ್ತವೆ. ಹಣದ ಬಗ್ಗೆ, ಸಂಬಂಧಗಳ ಬಗ್ಗೆ, ನಿಮ್ಮ ಸ್ವಂತ ಮೌಲ್ಯದ ಬಗ್ಗೆ ಇರೋ ಅನುಮಾನಗಳನ್ನ ನೀವು ಎದುರಿಸಲೇಬೇಕಾಗತ್ತೆ. ಇದು ಅಂತಿಮ ಶುದ್ಧೀಕರಣದ ಪ್ರಕ್ರಿಯೆ. ದೈವಿಕ ಮಾರ್ಗದರ್ಶನ ಅಂದ್ರೆ ಅದು ಆಕಾಶದಿಂದ ದೊಡ್ಡ ಧ್ವನಿಯಲ್ಲಿ ಕೇಳಿಸಲ್ಲ. ಅದು ತುಂಬಾನೇ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸಿನೊಳಗಿನ ಒಂದು ಸಣ್ಣ ಧ್ವನಿಯಾಗಿ, ಅಥವಾ ಯಾರೋ ಆಪ್ತರು ಹೇಳೋ ಒಂದು ಮಾತಿನ ರೂಪದಲ್ಲಿ, ಇಲ್ಲಾಂದ್ರೆ ಪ್ರಕೃತಿಯ ಸಂಕೇತಗಳ ಮೂಲಕ ನಿಮ್ಮನ್ನ ತಲುಪುತ್ತೆ. ಯೋಚನೆ ಮಾಡಿ, ಒಂದು ಕತ್ತಲೆ ಕೋಣೆಯಲ್ಲಿ ಒಂದು ಸಣ್ಣ ದೀಪದ ಕಿಡಿ ಹೊತ್ತುಕೊಂಡ ಹಾಗೆ ಯಾರೋ ಹೇಳೋ ಒಂದೇ ಒಂದು ಮಾತು, ನೀವು ಎಲ್ಲೋ ಓದೋ ಒಂದು ಸಾಲು ಅಥವಾ ಒಂದು ಸಣ್ಣ ಘಟನೆ ನಿಮ್ಮ ಸಂಪೂರ್ಣ ಆಲೋಚನೆಯ ದಿಕ್ಕನ್ನೇ ಬದಲಿಸಿಬಿಡಬಹುದು. ಆ ಒಂದು ಕ್ಷಣಕ್ಕಾಗಿ ಗಮನವಿಟ್ಟು ಕಾಯಿರಿ. ಮಹಾಶಿವರಾತ್ರಿ, ಇದು ಈ ಪರಿವರ್ತನೆಯ ಅತೀ ಎತ್ತರದ ಘಟ್ಟ. ಶಿವತತ್ವ ಅಂದ್ರೇನೆ ಲಯ. ಇಲ್ಲಿ ನಿಮ್ಮ ಹಳೆಯ ನೋವಿನಿಂದ ಕೂಡಿದ ನಾನು ಅನ್ನೋ ಅಹಂ ಲಯವಾಗಿ ಒಬ್ಬ ಹೊಸ ಶಕ್ತಿಶಾಲಿಯಾದ ನಾನು ಹುಟ್ಕೊಳ್ಳುವ ಮಹತ್ವದ ಕ್ಷಣವಿದು. ಹಾಗಾಗಿ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದ್ರೆ, ಫೆಬ್ರವರಿ 15, 2026ರ ನಂತರ ನೀವು ಹಳೆಯ ವ್ಯಕ್ತಿಯಾಗಿ ಖಂಡಿತವಾಗಿಯೂ ಉಳಿಯಲ್ಲ. ಜೀವನವನ್ನ ನೋಡೋ ನಿಮ್ಮ ದೃಷ್ಟಿಕೋನದಲ್ಲಿ ಒಂದು ಆಳವಾದ, ಶಾಶ್ವತವಾದ ಬದಲಾವಣೆ ಆಗೇ ಆಗುತ್ತೆ. ಹಾಗಿದ್ರೆ
ಫಲಿತಾಂಶಗಳೇನು? ಈ ಪರಿವರ್ತನೆಯ ನಂತರ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಖಚಿತವಾಗಿ ಕಾಣಿಸುತ್ತೆ. ಆರ್ಥಿಕವಾಗಿ ಒಂದು ಸ್ಥಿರತೆ ಬರಲು ಶುರುವಾಗತ್ತೆ. ನಿಮ್ಮ ಶಕ್ತಿಯನ್ನೇ ಹೀರುತ್ತಿದ್ದ ಕೆಲವು ನಕಲಿ ಸಂಬಂಧಗಳು ತಾವಾಗಿಯೇ ದೂರ ಸರಿತವೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ನಿಜವಾದ ಮೌಲ್ಯ ಏನು ಅಂತ ನಿಮ್ಗೆ ಅರಿವಾಗತ್ತೆ. ಈ ಪರಿವರ್ತನೆಯ ಹಾದಿಯಲ್ಲಿ ಗಟ್ಟಿಯಾಗಿ ಸಾಗೋಕೆ ಮತ್ತೆ ಅದರ ಸಂಪೂರ್ಣ ಶಕ್ತಿಯನ್ನ ನಿಮ್ಮದಾಗಿಸ್ಕೊಳ್ಳೋಕೆ ಕೆಲವು ತುಂಬಾನೇ ಸರಳವಾದ ಆದರೆ ಅಷ್ಟೇ ಶಕ್ತಿಶಾಲಿಯಾದ ಆಧ್ಯಾತ್ಮಿಕ ಅಭ್ಯಾಸಗಳು ಇಲ್ಲಿವೆ. ನೋಡಿ, ಇದು ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಂದ್ರೆ, ಈ ಸರಳ ದೈನಂದಿನ ಅಭ್ಯಾಸಗಳು ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನೇ ನಿರ್ಮಿಸುತ್ತವೆ. ಈ ಬದಲಾವಣೆಯ ಸಮಯದಲ್ಲಿ ಅವು ನಿಮ್ಗೆ ಅದೆಷ್ಟು ಮಾನಸಿಕ ಶಕ್ತಿ ಮತ್ತೆ ಶಾಂತಿಯನ್ನ ಕೊಡುತ್ತೆ ಅಂತ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಕೊನೆಯದಾಗಿ ಒಂದು ವಿಷಯವನ್ನ ಯಾವಾಗಲೂ ನೆನಪಿಡಿ. ನಾನು ಒಬ್ಬಂಟಿಯಾಗಿ ಹೋರಾಡಿದೆ ಅಂತ ನೀವು ಅಂದುಕೊಂಡಿರಬಹುದು. ಆದರೆ ನಿಮ್ಮ ಪ್ರತಿಯೊಂದು ಮೌನ ಯುದ್ಧಕ್ಕೂ, ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಆ ಪರಮಾತ್ಮನೇ ಸಾಕ್ಷಿಯಾಗಿದ್ದಾನೆ. ಈಗ ನಿಮಗೆ ಉತ್ತರಗಳನ್ನ, ನ್ಯಾಯವನ್ನ ಕೊಡುವ ಸಮಯ ಬಂದಿದೆ. ಈ ಪರಿವರ್ತನೆಯ ದಾರಿಯಲ್ಲಿ ಆ ದೈವಿಕ ಶಕ್ತಿ ನಿಮ್ಮನ್ನ ಸದಾಕಾಲ ರಕ್ಷಿಸಲಿ. ನಿಮ್ಮ ಮುಂದಿನ ಜೀವನ ಶಾಂತಿ, ಸಮೃದ್ಧಿ ಮತ್ತೆ ಜ್ಞಾನದ ಬೆಳಕಿನಿಂದ ತುಂಬಿರಲಿ ಅಂತ ಹಾರೈಸ್ತೇನೆ. ಹರ ಹರ ಮಹಾದೇವ್. ವೃಷಭ ರಾಶಿಯವರೇ, ನಮಸ್ಕಾರ. ನೀವು ಈ ಕ್ಷಣದಲ್ಲಿ ಈ ಮಾತುಗಳನ್ನ ಕೇಳ್ತಾ ಇದ್ರೆ ತಿಳ್ಕೊಳ್ಳಿ, ಇದು ಆಕಸ್ಮಿಕವಾಗಿ ಆಗ್ತಿರೋದಲ್ಲ. ಇದರ ಹಿಂದೆ ಒಂದು ದೈವಿಕ ಸಂಕಲ್ಪ ಇದೆ. ನಿಮ್ಮ ಆತ್ಮವೇ ನಿಮ್ಮನ್ನ ಇಲ್ಲಿಗೆ, ಈ ಜ್ಞಾನದ ಹತ್ತಿರಕ್ಕೆ ಕರ್ಕೊಂಡು ಬಂದಿದೆ. ಯಾಕಂದ್ರೆ ನೀವಿದನ್ನ ಕೇಳಲೇಬೇಕಾದ ಸಮಯ ಈಗ ಬಂದಿದೆ. 2026ನೇ ಇಸವಿಯ ಜನವರಿ ಮತ್ತೆ ಫೆಬ್ರವರಿ, ಈ 2 ತಿಂಗಳುಗಳಿದೆಯಲ್ಲ, ಇವು ಕೇವಲ ಕ್ಯಾಲೆಂಡರ್ನಲ್ಲಿರೋ ದಿನಾಂಕಗಳಲ್ಲ. ಇದು ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯವನ್ನ ಮುಗಿಸಿ ಒಂದು ಹೊಸ ಅಧ್ಯಾಯಕ್ಕೆ ನಿಮ್ಮನ್ನ ಕರ್ಕೊಂಡ್ಹೋಗೋ ಒಂದು ಪವಿತ್ರ ಸೇತುವೆ ಇದ್ದಾಗೆ. ಈ ಸಮಯದಲ್ಲಿ ಸ್ವತಃ ಬ್ರಹ್ಮಾಂಡವೇ ನಿಮ್ಮ ಬದುಕಿನ ಕಥೆಯನ್ನ ಮತ್ತೆ ಬರೆಯೋಕೆ ಸಿದ್ಧವಾಗಿ ನಿಂತಿದೆ. ಕಳೆದ ಕೆಲವು ವರ್ಷಗಳು ಎಷ್ಟು ಕಷ್ಟಕರವಾಗಿತ್ತು ಅನ್ನೋದು ಬಹುಶಃ ನಿಮ್ಗೆ ಮಾತ್ರ ಗೊತ್ತು ಅಲ್ವಾ? ನೀವನುಭವಿಸಿದ ಪ್ರತಿಯೊಂದು ನೋವು, ನೀವು ಮಾಡಿದ ಪ್ರತಿಯೊಂದು ಹೋರಾಟ ಯಾವುದೂ ವ್ಯರ್ಥ ಆಗಿಲ್ಲ. ವಿಧಿ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ಲಿಲ್ಲ. ಬದಲಿಗೆ ಒಂದು ದೊಡ್ಡ ಅದ್ಭುತವಾದ ಪರಿವರ್ತನೆಗೆ ನಿಮ್ಮನ್ನ ಸಿದ್ಧ ಮಾಡ್ತಾ ಇತ್ತು. ಎಷ್ಟೊಂದು ನೋವನ್ನ ಯಾರು ಮುಂದೇನೂ ಹೇಳ್ಕೊಳ್ಳಕ್ಕೆ ಆಗದೆ ನಿಮ್ಮಲ್ಲೇ ಬಚ್ಚಿಟ್ಕೊಂಡು ನೀವು ಮುಂದೆ ಸಾಗಿದ್ದೀರಿ. ನೀವು ಒಬ್ರೇ ಇದ್ದಾಗ ಸುರಿಸಿದ ಕಣ್ಣೀರಿಗೆ ಆ 4 ಗೋಡೆಗಳೇ ಸಾಕ್ಷಿಯಷ್ಟೇ. ಆ ಹೋರಾಟವನ್ನ ಈ ಜಗತ್ತು ನೋಡಿಲ್ಲ. ನಿಮ್ಮ ಪ್ರಾಮಾಣಿಕವಾದ ಪ್ರಯತ್ನ, ನಿಮ್ಮ ಜವಾಬ್ದಾರಿ, ನಿಮ್ಮ ನಿಷ್ಠೆ ಎಷ್ಟೋ ಸಲ ಯಾರಿಗೂ ಕಾಣದೆ ಹೋಗಿರ್ಬೋದು. ಆದ್ರೆ ನೆನ್ಪಿಡಿ, ಬ್ರಹ್ಮಾಂಡದ ಕಣ್ಣುಗಳಿಂದ ಯಾವುದೂ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಈ ಪ್ರಶ್ನೆ ನಿಮ್ಮನ್ನ 1000 ಸಲ ಕಾಡಿರಬಹುದು ಅಲ್ವಾ? ಯಾಕೆ ಹೀಗೆ, ಯಾಕೆಲ್ಲವೋ ನಿಧಾನ ಅಂತ. ತಿಳ್ಕೊಳ್ಳಿ, ಪ್ರತಿಯೊಂದು ವಿಳಂಬದ ಹಿಂದೆ, ಪ್ರತಿಯೊಂದು ಅಡೆತಡೆಯ ಹಿಂದೆ ಒಂದು ಆಳವಾದ ಕರ್ಮದ ಕಾರಣ ಇತ್ತು. ನಿಮ್ಮ ತಾಳ್ಮೆಯನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ, ನಿಮ್ಮನ್ನ ಮತ್ತಷ್ಟು ಬಲಶಾಲಿ ಮಾಡೋಕೆ ಆ ನಿಧಾನಗತಿ ಅವಶ್ಯಕವಾಗಿತ್ತು. ಈಗ ಆ